ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಪಾಡದ್ಲಾ? ಏಯ್, ಏನದು? ಸುಮ್ಮನೆ ನಿಂತ್ಕೋ. ಕೂತ್ಕೊಳ್ಳಿ ಅಮ್ಮ. ಇಲ್ಲ, ಪರವಾಗಿಲ್ಲ. ಕೂತ್ಕೊಳ್ಳಿ. ಯಾಕೆ ಕೂತ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ನೋಡಿ, ನೀವು ನಮ್ ಸೇವಂತಿ ಪ್ರಾಣ ಕಾಪಾಡಿದ್ದೀರಾ ಅಂದ್ರೆ ನಿಮ್ಗೂ ನಮ್ಗೂ ಏನೋ ಋಣ ಇದ್ದೇ ಇರುತ್ತೆ. ಕೂತ್ಕೊಳ್ಳಿ. ಅಮ್ಮ, ಇದು ನಿಮ್ಮನೆನೆ, ನಾವೆಲ್ಲರೂ ನಿಮ್ಮೋರೇನೆ. ದಯವಿಟ್ಟು ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಮ್ಮ. ನಿಮ್ಮ ಹೆಸರೇನು? ಮಾಯಾ. ಏನು ಮಾಯಾ ಅಂತನಾ? ನಿಮ್ ಹೆಸ್ರಿಗೂ ನಿಮ್ಗೂ ಸೂಟೇ ಆಗಲ್ವಲ್ರಿ? ಯಶೋದ, ನೀವು ಬೇಜಾರು ಮಾಡ್ಕೋಬೇಡಿ ಅಮ್ಮ. ಅವಳು ಹೀಗೆ ತಮಾಷೆಯಾಗಿ ಏನೇನೋ ಮಾತಾಡಿ ನನ್ನ ಹತ್ರ ಬಯಸ್ಕೋತಾಳೆ. ಯಶೋದ, ಹೋಗು, ಅವ್ರಿಗೇನಾದ್ರು ಕುಡಿಯಕ್ ತಂದ್ಕೊಡು. ನೀರ್ ತಂದ್ಕೊಡ್ಲಾ? ಏಯ್, ನೋಡಿ, ಹೀಗೆ ನಾನಾಗ್ಲೇ ಹೇಳಿದ್ನಲ್ಲ, ಸ್ವಲ್ಪ ತಲಾಟೆ ಅಂತ ನಾನು ಹೇಳಿದ್ದು. ಅಮ್ಮ, ನೀನೇನಮ್ಮ, ಪಾಪ ಸುಸ್ತಾಗಿ ಬಂದಿರ್ತಾರೆ, ನೀರ್ ಕುಡಿದು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಕಾಫಿನೋ ತಿಂಡಿನೋ ಕೊಟ್ಟು ಕಳ್ಸಿದ್ರೆ ಆಗತ್ತೆ ಅಂತ ನಾನು ಹೇಳಿದ್ರೆ? ಏನೋ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ನನ್ ಮೇಲೆ ರೇಗಾಡ್ತೀಯಲ್ಲ? ಅಮ್ಮ, ಇಷ್ಟೊತ್ತು ನಮ್ ಸೇವಂತಿ ನಿಮ್ ಬಗ್ಗೆನೇ ಹೇಳ್ತಾ ಇದ್ಲು. ನೀವು ನಿಮ್ ಪ್ರಾಣನೂ ಲೆಕ್ಕಿಸ್ದೆ ನನ್ ಸೊಸೆ ಜೀವನ ಕಾಪಾಡಿದ್ರಲ್ಲ. ನಿಜವಾಗ್ಲೂ ನೀವ್ ಯಾವ್ದೋ ಜನ್ಮದಲ್ಲಿ ಅವಳ ತಾಯಿ ಆಗಿದ್ರಿ ಅಂತ ಅನ್ಸುತ್ತೆ. ಅಯ್ಯಯ್ಯೋ, ಅಷ್ಟ್ ದೊಡ್ಡ ಮಾತೆಲ್ಲ ಆಡ್ಬೇಡಿ ಅಮ್ಮ. ತಾಯಿ ಅನ್ನೋ ಪದದ ಅರ್ಥ ಜಗತ್ತನ್ನೇ ಮೀರಿದ್ದು. ಅದನ್ನ ನನಗ್ ಹೋಲಿಸ್ಬೇಡಿ. ಇವ್ರನ್ನ ಉಳಿಸ್ಕೊಳಕ್ಕಾಗ್ಲಿ, ಆ ಪಟ್ಟನ್ ಪಡ್ಕೊಳಕ್ಕಾಗ್ಲಿ ನಾನ್ ಕೇಳ್ಕೊಂಡ್ ಬಂದಿಲ್ಲ. ಯಾಕಮ್ಮ ನೊಂದ್ಕೋತೀರಾ? ನಿಮ್ಮನ್ನ ನೋಡಿದ್ರೆ ನೀವು ಜೀವನದಲ್ಲಿ ತುಂಬಾ ನೋವು ಅನುಭವಿಸಿರೋ ಹಾಗಿದೆ. ಹೌದು ಅಜ್ಜಿ, ತುಂಬಾ ಅನುಭವಿಸ್ಬಿಟ್ಟಿದ್ದಾರೆ. ಹೌದು, ಆ ದೇವ್ರು ಯಾರನ್ನೂ ನೆಮ್ಮದಿಯಾಗಿರೋಕ್ ಬಿಡಲ್ಲ. ಇಲ್ದಲೇ ಇರೋರ್ಗೆ ಒಂದ್ ಚಿಂತೆ ಆದ್ರೆ ಇರೋರ್ಗೆ 100 ಚಿಂತೆ ಅಂತೆ. ಅಂದಾಗೆ ನಿಮ್ ಮನೆ ಇಲ್ಲಮ್ಮ? ಮನೇಲಿ ಯಾರ್ಯಾರಿದ್ದೀರಾ? ಅಜ್ಜಿ, ಅವ್ರ ಮನೇಲಿ ಅಣ್ಣ, ಅತ್ತಿಗೆ, ಮಕ್ಕಳು ಎಲ್ರೂ ಇದ್ದಾರೆ. ಆದ್ರೆ ಇವ್ರ ಪಾಲ್ಗೆ ಯಾರು ಇಲ್ಲ. ಎಲ್ರೂ ಇವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ಯಾಕಂತೆ? ಆ ದೇವ್ರು ನನ್ಗಿಷ್ಟು ಒಳ್ಳೆ ಅಂದ ಚಂದ ಕೊಟ್ಬಿಟ್ನಲ್ಲ, ಅದು ಅವ್ರ ಕಣ್ ಕುಕ್ತಿತ್ತಂತೆ.
ಅದಕ್ಕೆ ನನ್ನನ್ನ ಮನೆಯಿಂದ ಆಚೆ ತಳ್ಳಿಬಿಟ್ರು.